ಸ್ನೇಹಿತರೆ, ಪಿ ಎಂ ವಿಶ್ವಕರ್ಮ ಯೋಜನೆಯಿಂದ ಟೂಲ್ ಕಿಟ್ ಬಂದಿದೆ. ಹಾಗಾಗಿ ಈ ಒಂದು ಮಾಹಿತಿ ವೀಕ್ಷಕರಿಗೆ ತಿಳಿಸಿಕೊಡೋಣ ಅನ್ನೋ ಒಂದು ಉದ್ದೇಶದಿಂದ ವಿಡಿಯೋನ ಮಾಡ್ತಾ ಇರುವಂಥದ್ದು. ಸ್ನೇಹಿತರೆ, ಈ ನಿನ್ನೆ ಒಂದು ಟೂಲ್ ಕಿಟ್ ಬಂದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಐಟಮ್ ಕೂಡ ಬಂದಿದೆ. ನಿನ್ನೆ ಒಂದು ವಸ್ತುಗಳನ್ನು ಕೂಡ ನಿಮ್ಗೆ ತೋರಿಸಿದ್ದೀನಿ, ಆದರೆ ಬ್ಯಾಗ್ನಲ್ಲಿ ಏನಿದೆ ಅನ್ನೋದು ನಿನ್ನೆ ತೋರಿಸಿಲ್ಲ. ಅದಕ್ಕಾಗಿ ಬ್ಯಾಗ್ನಲ್ಲಿ ಏನೆಲ್ಲ ವಸ್ತುಗಳು ಕಳಿಸಿದ್ದಾರೆ ಈಗ ನೋಡಿ. ಒಂದು ಗಾಡಿ ಕಳಿಸಿದ್ದಾರೆ ಮತ್ತು ಒಂದು ಬಾಂಡ್ಲಿ ಇದೆ, ಮತ್ತು ಒಂದು ಪಟ್ಟಿ ಕೂಡ ನಿನ್ನೆ ತೋರಿಸ್ಕೊಟ್ಟಿದ್ದೀನಿ. ಮತ್ತು ಕೆಳಗಡೆ ಒಂದು ಕಾಂಕ್ರೀಟ್ ಕಲಿಸ್ಲಿಕ್ಕೆ ಅಂತಲೇ ಒಂದು ಪ್ಲೇಟ್ ಕೂಡ, ತುಂಬ ಗಟ್ಟಿಯಾಗಿರುವಂಥ ಒಂದು ಪ್ಲೇಟ್ ಕೂಡ ಕಳಿಸಿದ್ದಾರೆ. ಅದು ನಿನ್ನೆ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋದ ಲಿಂಕ್ ಇದೆ, ಬೇಕಂತಂದರೆ ಐ ಕಾರ್ಡಲ್ಲಿ ಲಿಂಕ್ ಸಿಗುತ್ತೆ. ದಯವಿಟ್ಟು ಅಲ್ಲಿ ಕ್ಲಿಕ್ ಮಾಡಿಕೊಂಡು ಅದನ್ನು ಕೂಡ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಏನು ಬಂದಿದೆ ಮೆಟೀರಿಯಲ್ ಅಂತ. ಯಾರಾದರೂ ದಯವಿಟ್ಟು ನೋಡಬೇಕಂತ ಅಂದ್ಕೊಂಡಿದ್ದರೆ ದಯವಿಟ್ಟು ನೋಡಿ. ಆ ವಿಡಿಯೋ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಮತ್ತು ಐ ಕಾರ್ಡಲ್ಲಿ ಕೂಡ ಹಾಕಿರ್ತೀನಿ, ನೋಡಿ. ಈ ಒಂದು ಬ್ಯಾಗಲ್ಲಿ ಐಟಮ್ ಯಾವುದು ಬಂದಿದೆ ಫಲಾನುಭವಿಗಳಿಗೆ ಅಂತ ಇಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನೋಡಿ, ಬ್ಯಾಗ್ ಓಪನ್ ಮಾಡಿಕೊಂಡಿದ್ದೀನಿ. ಮೊದಲಿಗೆ ಒಂದು ಡಿಸೈನ್ ಮಾಡುವಂಥ ಒಂದು ಟ್ಯಾಪಿ ಕಳಿಸಿದ್ದಾರೆ, ನೋಡ್ಬೋದು ಸ್ನೇಹಿತರೆ. ಈ ಒಂದು ಟ್ಯಾಪಿ ತುಂಬ ಗಟ್ಟಿಯಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿರುವಂಥ ಕ್ವಾಲಿಟಿಯಾಗಿದೆ ಇದು. ಈ ಒಂದು ಟ್ಯಾಪಿ ತುಂಬ ಚೆನ್ನಾಗಿದೆ, ನನಗೂ ಇಷ್ಟ ಆಯಿತು. ಇಲ್ಲಿ ನೋಡೋಣ ಮುಂದೆ ಯಾವ ಒಂದು ವಸ್ತುಗಳು ಒಳಗಡೆ ಇದೆ ಪ್ರತಿಯೊಂದನ್ನು ಕೂಡ ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ, ಇದು ಒಂದು ಗಸಿ ಹಾಕುವಂಥ ಒಂದು ಇದು ಸ್ನೇಹಿತರೆ. ಇದು ಗಸಿ ಹಾಕ್ಲಿಕ್ಕೆ ಯೂಸ್ ಮಾಡುವಂಥದ್ದು. ಇದು ರಂಧ್ರದ ಥರ ಇದು ಕೊಟ್ಟಿದ್ದಾರೆ, ತುಂಬ ಗಟ್ಟಿಯಾಗಿದೆ, ತುಂಬ ಚೆನ್ನಾಗಿರುವಂಥ ಕ್ವಾಲಿಟಿ ಇದೆ ಸ್ನೇಹಿತರೆ. ಇದು ನೋಡಿದೆ ನಾನು. ನೋಡಿ, ಒಂದು ಸಲಿಕೆ ಕೂಡ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇದರ ಒಂದು ಕಾವು ಕೂಡ ನಿನ್ನೆ ತೋರಿಸಿದ್ದೀನಿ, ಈ ಸಲಿಕೆಗೆ ಯೂಸ್ ಮಾಡುವಂಥ ಕಾವು, ಅದನ್ನು ಕೂಡ ನಿನ್ನೆ ತೋರಿಸಿದ್ದೀನಿ. ಈಗ ಸಲಿಕೆ ಕೂಡ ತುಂಬ ಚೆನ್ನಾಗಿರುವಂಥ ಒಂದು ಕ್ವಾಲಿಟಿ ಹೊಂದಿದೆ ಸ್ನೇಹಿತರೆ, ಯಾವುದೇ ಮೋಸ ಇಲ್ಲ. ಸರ್ಕಾರದಿಂದ ಬರುತ್ತೆ ಅಂತಂದರೆ ಯಾವ ರೀತಿ ಇರುತ್ತೋ ಏನೋ ಅಂತ ಒಂದು ಅನುಮಾನ ಇರುತ್ತೆ ಜನರಿಗೆ. ಹಾಗಾಗಿ ಇಲ್ಲಿ ಯಾವುದೇ ಅನುಮಾನ ಪಡುವಂಥ ಮಾತು ಬರೋದಿಲ್ಲ, ಯಾಕೆಂತಂದರೆ ತುಂಬ ಕ್ವಾಲಿಟಿ ಚೆನ್ನಾಗಿರುವಂಥದ್ದು. ನೋಡಿ ಸ್ನೇಹಿತರೆ, ಇದು ಯಾವ ಮಿಷಿನ್ ಅಂತ ನನಗೂ ಕೂಡ ಗೊತ್ತಾಗ್ತಿಲ್ಲ. ಬಹುಶಃ ನನಗೆ ಅನಿಸುತ್ತೆ ಇದು ಒಂದು ಲೆವೆಲಿಂಗ್ ಮಿಷಿನ್ ಅಂತ. ಆದರೆ ತುಂಬ ಚೆನ್ನಾಗಿ ಗೊತ್ತಿರುವಂಥವ್ರಿಗೆ ಗೊತ್ತಿರುತ್ತೆ ಯಾವುದಕ್ಕೆ ಇದು ಯೂಸ್ ಆಗುತ್ತೆ ಅಂತ. ಇದಕ್ಕೆ ಒಂದು 2 ಸೆಲ್ ಕೂಡ ಕೊಟ್ಟಿದ್ದಾರೆ. 2 ಸೆಲ್ಲಲ್ಲಿ ಇದಕ್ಕೆ ಹಾಕಿಕೊಂಡು ಬಹುಶಃ ಇದು ಲೆವೆಲಿಂಗ್ ನೋಡಲಿಕ್ಕೆ ಇರ್ಬೋದು ಅಂತ ನನ್ನ ಅಭಿಪ್ರಾಯವಿದೆ. ಯಾರಾದರೂ ದಯವಿಟ್ಟು ಗೊತ್ತಿರುವಂಥವ್ರು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ. ಇದನ್ನು ತೆಗೆದಿಡ್ತೀನಿ ಸ್ನೇಹಿತರೆ. ನೋಡಿ, ಒಂದು ಯೂಸರ್ ಮ್ಯಾನ್ಯಲ್ ಕೂಡ ಕೊಟ್ಟಿದ್ದಾರೆ. ನೋಡಿ, ಈ ಮಿಷಿನ್ ಕೂಡ ಕೊಟ್ಟಿದ್ದಾರೆ. ಒಂದು ರಾಡ್ ಕಟ್ ಮಾಡೋಕ್ಕಾಗಿರ್ಬೋದು. ಈಗ ನಾವು ಎಲ್ಲಿಯಾದರೂ ಪ್ಲಾಸ್ಟಿಂಗ್ ಮಾಡೋಕ್ಕೆ ಹೋಗಿರ್ತೀವಿ ಅಂತಲ್ಲಿ ಸೆಂಟ್ರಿಂಗ್ ಕೆಲಸ ಮಾಡಿಬಿಟ್ಟು ಹೋದಂಥವ್ರು ರಾಡ್ಗಳು ಕೂಡ ಅಲ್ಲೇ ಹಂಗೇ ಬಿಟ್ಟಿರ್ತಾರೆ, ಅಂಥದ್ದು ಕಟ್ ಮಾಡಲಿಕ್ಕೆ ಅಂತಲೇ ಒಂದು ಕಟರ್ ಮಿಷಿನ್ ಕೂಡ ಕೊಟ್ಟಿದ್ದಾರೆ. ಇದು ತುಂಬ ಅನುಕೂಲ ಆಗುತ್ತೆ ಒಂದು ಫಲಾನುಭವಿಗಳಿಗೆ. ಇದರಿಂದ ಒಂದಿಷ್ಟು ಕೆಲಸಗಳು ಈ ಮಷಿನಿಗೋಸ್ಕರ ಬೇರೆ ಒಂದು ವ್ಯಕ್ತಿಗಳ ಹತ್ತಿರ ಹೋಗಿ ಇಸ್ಕೊಂಡು ಅದನ್ನು ಕಟ್ ಮಾಡೋಷ್ಟೊತ್ತರಲ್ಲೇ ಫಲಾನುಭವಿಗಳಿಗೆ ತುಂಬ ಕಷ್ಟ ಆಗುವಂಥ ಕೆಲಸ. ಅದಕ್ಕಾಗಿ ಈಸಿ ಆಗಲಿ ಫಲಾನುಭವಿಗಳಿಗೆ ಅನ್ನೋ ಉದ್ದೇಶದಿಂದ ಸರ್ಕಾರ ಈ ರೀತಿಯಾದಂಥ ಒಂದು ಮಷಿನ್ ಕೂಡ ಕೊಟ್ಟಿದೆ ಫಲಾನುಭವಿಗಳಿಗೆ ಅಂತಲೇ ಹೇಳ್ಬೋದು. ಇದಕ್ಕೆ ಪತ್ತಿಗಳು ಕೂಡ ಯಾವುದೇ ಕೊಟ್ಟಿಲ್ಲ. ಇದಕ್ಕೆ ಬ್ಲೇಡ್ಗಳು ನಾವೇ ತೆಗೆದುಕೊಳ್ಬೇಕಾಗುತ್ತೆ. ಇದಕ್ಕೆ ಬ್ಲೇಡ್ ಬಹುಶಃ 1-2 ಬ್ಲೇಡ್ ಕಳಿಸ್ಬೇಕಾಗಿತ್ತು, ಕಳಿಸಿಲ್ಲ. ಆದರೆ ಇಲ್ಲಿ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಮಷಿನ್ದು, ಹಾಗಾಗಿ ನನಗೆ ಇಷ್ಟ ಆಯಿತು. ನೋಡಿ ಸ್ನೇಹಿತರೆ, ಒಂದು 3 ಮೀಟ್ರಿನ ಒಂದು ಮೆಜರ್ಮೆಂಟ್ ಟೇಪ್ ಕೂಡ ಕಳಿಸಿದ್ದಾರೆ. 3 ಮೀಟ್ರ್ ಹೊಂದಿದಂಥ ಒಂದು ಮೆಜರ್ಮೆಂಟ್ ಟೇಪ್ ಆಗಿರುತ್ತೆ ಇದು. ಮತ್ತೆ ನೋಡಿ, ಮತ್ತೆ ಏನಿದೆ ಬ್ಯಾಗಲ್ಲಿ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಅಂತ ನಿಮ್ಮಲ್ಲಿ ಪದೇ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ನೋಡಿ, ಈ ಬ್ಯಾಗಲ್ಲಿ ಏನಿದೆ ಅಂತಂದ್ರೆ ಆ ಮಷಿನಿಗೆ ಸಂಬಂಧಪಟ್ಟಂಥ ಎಲ್ಲ ಬಿಟ್ಟಾಗಿರ್ಬೋದು, ಬೇರೆ ಬೇರೆ ತುಂಬ ಐಟಮ್ಸ್ಗಳಿದೆ. ನೋಡಿ, ಇದನ್ನು ಕೂಡ ಒಂದು ಲೆವೆಲಿಂಗ್ ನೋಡೋದು, ಗೋಡೆಗೆ ಹಚ್ಚಿ ಯಾವ ಕಡೆ ಕ್ರಾಸ್ ಆಗಿದೆ, ಯಾವ ಕಡೆ ಲೆವೆಲಿಂಗ್ ಏನು ಪ್ರಾಬ್ಲಮ್ ಅನ್ನೋದು ಕೂಡ ಇದರಲ್ಲಿ ನೋಡ್ಬೋದು. ಒಂದು ಸುತ್ತಿಗೆ ಕೂಡ ಇದರಲ್ಲಿ ಇದೆ ಮತ್ತು ಒಂದು ಪಕ್ಕಡ್ ಕೂಡ ಇದರಲ್ಲೇ ಕೊಟ್ಟಿದ್ದಾರೆ ಮತ್ತು ಒಂದು ಕಟ್ಟರ್ ಕೂಡ ಕೊಟ್ಟಿದ್ದಾರೆ. ಸಿಮೆಂಟ್ ಚೀಲ ಕಟ್ ಮಾಡಲಿಕ್ಕೆ ಈ ಒಂದು ಚಾಕು ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ತುಂಬ ಕ್ವಾಲಿಟಿ ಇರುವಂಥ ಚಾಕು ಆಗಿರುತ್ತೆ ಇದು. ಬಹುಶಃ ಹೊರಗಡೆ ತೆಗೆದುಕೊಳ್ಳಕ್ಕೆ ಹೋದರೆ ಇದು ತುಂಬ ಒಂದು ಹಣ ಖರ್ಚಾಗುತ್ತೆ. ಹಾಗಾಗಿ ಸರ್ಕಾರ ತುಂಬ ಒಂದು ಯೋಚನೆ ಮಾಡಿ ಫಲಾನುಭವಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸರ್ಕಾರ ಒಂದು ತೆಗೆದುಕೊಂಡಿರುವಂಥ ನಿರ್ಧಾರ ತುಂಬ
ಒಳ್ಳೆಯದಂತ ನನ್ನ ಅಭಿಪ್ರಾಯ ಇದೆ. ಈ ಒಂದು ನೋಡ್ಬೋದು ಬೇರೆ ಬೇರೆ ತುಂಬ ಚೆನ್ನಾಗಿರುವಂಥ ಕ್ವಾಲಿಟಿಯಾಗಿರುವಂಥ ಬಿಟ್ಗಳು ಕೂಡ ಇದರಲ್ಲಿ ಇದೆ ನೋಡ್ಬೋದು. ಒಂದಲ್ಲ ಎರಡಲ್ಲ, ಇದರಲ್ಲಿ ನೂರಾರು ಚೆನ್ನಾಗಿರುವಂಥ ವಸ್ತುಗಳು ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗೆಯೇ ಇಲ್ಲಿ ನೋಡ್ಬೋದು, ಇದನ್ನು ಕೂಡ ಒಂದು ಸೈಜ್ ಹೆಚ್ಚು ಕಡಿಮೆ ಮಾಡಿಕೊಂಡು ಒಂದು ನಟ್ ಬೋಲ್ಟ್ ಬಿಚ್ಚುವಂಥ ಒಂದು ಸ್ಪಾನರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ನೀವು. ತುಂಬ ವಸ್ತುಗಳು ಇದರಲ್ಲಿ ಇದೆ ಸ್ನೇಹಿತರೆ. ಹಾಗೆಯೇ ದಯವಿಟ್ಟು ಯಾರು PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿ ನಮಗೆ ಯಾವುದೇ ಕಿಟ್ ಬಂದಿಲ್ಲ ಅದು ಬಂದಿಲ್ಲ ಅಂತ ಯಾರೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ಅಲ್ಲಿಗೂ ಹೋಗೋದಿಲ್ಲ, ನಿಮಗೆ ತಲುಪಬೇಕಾದಂಥ ವಸ್ತುಗಳು ಬಂದೇ ಬರುತ್ತೆ. ಹಾಗಾಗಿ ಯಾರು ಒಂದು ಅರ್ಜಿ ಸಲ್ಲಿಸಿದವರು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ನಿಮ್ಗೆ ಬಂದೇ ಬರುತ್ತೆ. ಹೆಚ್ಚು ಕಡಿಮೆ ಸಮಯ ತೆಗೆದುಕೊಳ್ಳುತ್ತೆ, ಆದರೆ ನಿಮ್ಮ ಪೋಸ್ಟ್ ಮುಖಾಂತರ ನಿಮ್ಮ ಮನೆಗೆ ಬರುತ್ತೆ. ಅದು ಬಂದಂಥ ಸಂದರ್ಭದಲ್ಲಿ ನಿಮಗೆ ಫೋನ್ ಮಾಡ್ತಾರೆ, ನಿಮಗೆ ಈ ರೀತಿ ಕಿಟ್ ಬಂದಿದೆ ತೆಗೆದುಕೊಂಡು ಹೋಗಿ ಅಂತ. ಆವಾಗ ನೀವು ಹೋಗಿ ಕಿಟ್ಗಳನ್ನ ತೆಗೆದುಕೊಂಡು ಬರ್ಬೋದು ಸ್ನೇಹಿತರೆ. ನೋಡಿ, ನನಗೆ ಬಿಟ್ಟು ನೋಡಿ ವಿಚಿತ್ರ ಆಗ್ತಾಯಿದೆ. ತುಂಬ ಚಿಕ್ಕ ಬಿಟ್ಟುಗಳು ಕೂಡ ಇದರಲ್ಲಿ ಇದೆ. ತುಂಬ ಇದು ನಾವು ದುಡ್ಡು ಕೊಟ್ಟು ತೆಗೆದುಕೊಂಡ್ರೂ ಕೂಡ ಈ ರೀತಿಯಾದಂಥ ಒಂದು ಸಾಮಾನುಗಳು ನಾವು ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಕೊತೀನಿ. ಹಾಗಾಗಿ ಇದು ಕೆಲಸಗಾರರಿಗೆ ತುಂಬ ಒಂದು ಯೂಸ್ಫುಲ್ ಆಗುವಂಥ ಒಂದು ವಸ್ತುಗಳು ಇದರಲ್ಲಿ ಇದೆ ಸ್ನೇಹಿತರೆ. ನೋಡ್ಬೋದು, ನೀವು ನೋಡ್ತಾ ಇದ್ದೀರಿ. ನೋಡಿ, ಒಂದು ಬೆಲ್ಟು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಬೆಲ್ಟಿನಿಂದ ಏನು ಉಪಯೋಗ ಅಂತ ನನಗೆ ಗೊತ್ತಿಲ್ಲ. ಬಹುಶಃ ಇದು ಚಿಕ್ಕದಿದೆ, ಮನುಷ್ಯರಿಗೆ ಹಾಕ್ಲಕ್ಕೂ ಬರೋದಿಲ್ಲ. ಆದರೆ ಇದು ಯಾವುದಕ್ಕೆ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಯಾರಾದರೂ ದಯವಿಟ್ಟು ಗೊತ್ತಿದ್ದರೆ ಕಮೆಂಟ್ ಮುಖಾಂತರ ಅದನ್ನು ತಿಳಿಸಿ. ನೋಡಿ ಸ್ನೇಹಿತರೆ, ಇದು ಡ್ರಿಲ್ಲಿಂಗ್ ಮಷಿನ್ ಆಗಿದೆ. ಇದರ ಒಂದು ಬಿಟ್ಟುಗಳು ಕೂಡ ಇಲ್ಲಿವರೆಗೂ ನೀವು ನೋಡಿದ್ರಲ್ಲ, ಇದೇ ಮಿಷಿನ್ನ ಒಂದು ಬಿಟ್ಟುಗಳು. ಅದು ಬಿಟ್ಟುಗಳು ತುಂಬ ಚೆನ್ನಾಗಿರುವಂಥ ಕ್ವಾಲಿಟಿ ಇರುವಂಥ ಬಿಟ್ಟುಗಳು ಕೂಡ ಕೊಟ್ಟಿದ್ದಾರೆ. ಈ ಮಷಿನ್ ಕೂಡ ಅದೇ ರೀತಿಯಾಗಿ ಕ್ವಾಲಿಟಿಯಾಗಿದೆ, ಯಾವುದೇ ಒಂದು ಮೋಸ ಇಲ್ಲ. ಈ ಮಷಿನ್ನಲ್ಲಿ ಕೂಡ ಯಾವುದೇ ಮೋಸ ಇಲ್ಲ, ತುಂಬ ಚೆನ್ನಾಗಿ ಇದೆ ಸ್ನೇಹಿತರೆ. ಈ ನೋಡ್ಬೋದು, ಪ್ರತಿಯೊಂದು ಮಷಿನ್ ಮೇಲೆ ಆಗಿರ್ಬೋದು, ಬೇರೆ ಬೇರೆ ವಸ್ತುಗಳ ಮೇಲೆ ಆಗಿರ್ಬೋದು, ಎಲ್ಲದರ ಮೇಲೂ ಕೂಡ ಒಂದು PM ವಿಶ್ವಕರ್ಮ ಲೋಗೋ ಕೊಟ್ಟಿದ್ದಾರೆ. ಈ ಬಾಕ್ಸ್ ಮೇಲೆ ನೋಡ್ತಾ ಇದ್ರಲ್ಲ, ಆ PM ವಿಶ್ವಕರ್ಮ ಲೋಗೋ ಇದೆ. ಅದರಿಂದ ನಾವು ತಿಳಿದುಕೊಳ್ಬೋದು PM ವಿಶ್ವಕರ್ಮ ಯೋಜನೆಯಿಂದ ಬಂದಿದೆ ಅಂತ. ಯಾಕಂತಂದರೆ ಇಲ್ಲಿ ಯಾವುದೋ ತೋರಿಸ್ತಿದ್ದಾರೆ ಇವನು ಅಂತಲೂ ಕೂಡ ಅಂದ್ಕೊಳ್ತಿರ್ತಾರೆ ಬೇರೆದವರು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ, ತುಂಬ ಒಂದು ಚೆನ್ನಾಗಿದೆ ಸ್ನೇಹಿತರೆ. ಮಷಿನ್ ಕ್ವಾಲಿಟಿ ತುಂಬ ಒಂದು ಕ್ವಾಲಿಟಿ ಇರುವಂಥ ಮಷಿನ್ ಸ್ನೇಹಿತರೆ ಇದು. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಾಮಾನುಗಳು ಇದೇ ಬಾಕ್ಸಲ್ಲಿ ಕೂಡ ಇದೆ. ಯಾಕೆ ಅಂತಂದರೆ ಅದು ಸೆಟ್ ಮಾಡ್ಬೇಕು. ಇನ್ನು ನಾನು ಬರೀ ನೋಡ್ತಾ ಇದ್ದೀನಿ. ಇದು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಒಂದು ಸ್ಟ್ಯಾಂಡ್ಗಳಾಗಿರ್ಬೋದು, ಬೇರೆ ಬೇರೆ ಒಂದು ಅದಕ್ಕೆ ಹಿಡಿದುಕೊಳ್ಳೋಕ್ಕೆ ಒಂದು ಕೊಟ್ಟಿದ್ದಾರೆ ನೋಡಿ. ಅದನ್ನು ಕೂಡ ಸೆಟ್ ಮಾಡಬೇಕಾಗುತ್ತೆ. ಅದು ಸೆಟ್ ಮಾಡಿಲ್ಲ ಇನ್ನು. ಅದಕ್ಕಾಗಿ ತುಂಬ ಯೂಸ್ ಆಗುವಂಥ ಒಂದು ಮಷಿನ್ ಆಗಿದೆ ಇದು. ಡ್ರಿಲ್ಲಿಂಗ್ ಮಷಿನ್ ಅಂತಲೇ ಹೇಳ್ಬೋದು. ಈ ಮಷಿನ್ ತುಂಬ ಕ್ವಾಲಿಟಿ ಮಷಿನ್ ಇದೆ ಸ್ನೇಹಿತರೆ. ಹಾಗೆಯೇ ನೆಕ್ಸ್ಟ್ ಏನಿದೆ ಬ್ಯಾಗಲ್ಲಿ ಅಂತಂದ್ರೆ ನೋಡ್ಬೋದು ನೀವು, ಬ್ಯಾಗಲ್ಲಿ ಎಲ್ಲನೂ ಖಾಲಿ ಆಗಿದೆ. ಬ್ಯಾಗಲ್ಲಿ ಮತ್ತು ಏನಿಲ್ಲ. ಈ ಬ್ಯಾಗ್ ಏನು ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ, ಬ್ಯಾಗು ತುಂಬ ಭಾರ ಇದೆ. ಮತ್ತು ಇದು ಬ್ಯಾಗು ಕೂಡ, ಬ್ಯಾಗಿನ ಮೇಲೆ ಕೂಡ PM ವಿಶ್ವಕರ್ಮ ಯೋಜನೆಯ ಲೋಗೋ ಕೊಟ್ಟಿದ್ದಾರೆ. ಇದರಿಂದ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಈ ಬ್ಯಾಗೇ ಬಹುಶಃ ನನಗೆ ಅನಿಸೋ ಮಟ್ಟಿಗೆ ತುಂಬ ಒಂದು ಕ್ವಾಲಿಟಿ ಬ್ಯಾಗ್ ಇದೆ. ಇದಕ್ಕೆ ದುಡ್ಡು ತುಂಬ ಹೊರಗಡೆ ತೆಗೆದುಕೊಳ್ಳೋಕೆ ಹೋದರೆ ತುಂಬ ದುಡ್ಡು ಬೀಳುತ್ತೆ ಅಂತ ನನ್ನ ಅನಿಸಿಕೆ. ಬಹುಶಃ 500-600 ರೂಪಾಯಿ ಹೆಚ್ಚಿಗೆ ಬೀಳ್ಬೋದು, 1000ದವರೆಗೂ ಈ ಇಂಥ ಬ್ಯಾಗ್ ತೆಗೆದುಕೊಳ್ಳೋಕೆ ಹೋದರೆ ಬಹುಶಃ ನನಗೆ ಅನಿಸೋ ಮಟ್ಟಿಗೆ